ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಆಗ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಬಹಳ ಈಸಿಯಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಹೇಳಿಕೆಯನ್ನ ಅಪಾರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ಏನಿದೆ? ಸಿದ್ದರಾಮಯ್ಯ ಅವರೇನು ಸನ್ಯಾಸಿನ? ಎಲೆಕ್ಷನ್ ಬಳಿಕ ಸಿಎಂ ಆಗ್ತೀನಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆಯನ್ನ ಮುಖ್ಯಮಂತ್ರಿಗಳು ಎತ್ತಿದ್ದಾರೆ. ಸಿದ್ದರಾಮಯ್ಯ ಏನು ಸನ್ಯಾಸಿನ? ಅವರು ಮತ್ತೆ ಸಿಎಂ ಆಗ್ತೀನಿ ಅಂದಿದ್ದು ಮತ್ತೆ ಎಲೆಕ್ಷನ್ ಬಂದಾಗಲ್ವಾ? ಸೊ ಹಾಗಾಗಿ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ತಪ್ಪೇನಿದೆ? ಅವರೇನು ಹೇಳಿದ್ದಾರೆ? ಮುಂದಿನ ಚುನಾವಣೆ ನಂತರ ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಈಗ ರಾಜಕಾರಣ ಅವರೇನು ಸನ್ಯಾಸಿನ? ರಾಜಕಾರಣ ಮಾಡ್ತಕ್ಕಂಥದ್ದು, ರಾಜಕಾರಣದಲ್ಲಿ ಏನಾದರೂ ಒಂದು ಸ್ಥಾನಮಾನಗಳ ಮುಖಾಂತರ ಜನತೆಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯಗಳಿರುತ್ತದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕೆ ಏನು ಅಪಾರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾಪ ಹೆಣ್ಮಕ್ಳಿದಾರಲ್ಲ, ನಾನು ಅಕ್ಕಿ ಕೊಟ್ಟನಲ್ಲ, ಎಷ್ಟು ಜನಕ್ಕೆ ಅಕ್ಕಿ ಸಿಗ್ತದೆ? ಕೈ ಎತ್ತರಮ್ಮ. ಹೈಯೆಸ್ಟ್ ಕಾರ್ಡ್ ಮಾಡಿಕೊಟ್ಟಿರೋದು. 2 ಊಟ ಸಿಗ್ತದಿಲ್ವಾ? ನಾನು ಬಂದ್ರೆ 10 kg ಅಕ್ಕಿ ಮಾಡ್ತೀನಿ. ನಾನು ಬಂದ್ರೆ 10 kg ಅಕ್ಕಿ ಮಾಡ್ತೀನಿ. ನಾನು ಬಂದ್ರೆ 10 kg ಅಕ್ಕಿ ಮಾಡ್ತೀನಿ. ಎಲ್ರು ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಯಾವ ಬಡವರು ಹಸಿರು ಮಲಗಬಾರದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಹಳ್ಳೂರ್. ರವಿ, ಮುಖ್ಯಮಂತ್ರಿಗಳು ಇದನ್ನ ಬಹಳ ಈಸಿಯಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ, ಅಥವಾ ಚುನಾವಣೆ ಇರೋದ್ರಿಂದ ಯಾಕೆ ಮೈತ್ರಿಯನ್ನ ಕೆಡಿಸ್ಕೊಳ್ಳೋದು ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ರು, ಹೇಗೆ? ಏನು ದಿವ್ಯಾ, ಇವತ್ತು ತೇರದಾಳದಲ್ಲಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಏನು ಸಿಎಂ ಕುಮಾರಸ್ವಾಮಿ ತೇರದಾಳಕ್ಕೆ ಆಗಮಿಸಿದ್ರು. ಆ ವಿಚಾರವಾಗಿ ಏನು ಸಿದ್ದರಾಮಯ್ಯನವರು ನಾನೇ ಮುಂದಿನ ಮುಖ್ಯಮಂತ್ರಿ ಎಂಬ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಆ ವಿಚಾರವಾಗಿ ಏನು ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇದು ಸಹಜವಾಗಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಅವರ ಏನು ಯಾರು ಸನ್ಯಾಸಿಗಳಲ್ಲ ರಾಜಕೀಯದಲ್ಲಿ ಅವರು, ಆದ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಅನ್ನೋ ಮಾತುಗಳ ಮೂಲಕ ಏನು ಆ ಪ್ರಶ್ನೆಯಿಂದ ಸಮಜಾಯಿಷಿಯನ್ನು ಕೊಟ್ಟರು ಅಂತ ಹೇಳ್ಬೋದು ದಿವ್ಯಾ. ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನೋರು ನಂತರ ಮತ್ತೆ ಸಿಎಂ ಆಗ್ತೀನಿ ಅನ್ನುವಂತ ಹೇಳಿಕೆ ಕೊಟ್ಟಾಗ ಎಂತವ್ರಿಗೂ ಈ ಕ್ವೆಶ್ಚನ್ ರೈಸ್ ಆಗುತ್ತಲ್ವಾ ರವಿ? ಹೌದು ದಿವ್ಯಾ, ಏನು ಅಂತಂದ್ರೆ ಈಗ ಚುನಾವಣೆ ಏನು ಹತ್ತಿರದಲ್ಲಿರೋ ಕಾರಣ ಇನ್ನೂ ಸುಮಾರು 14 ಏನು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಮತದಾನ ಇನ್ನೂ ಆಗಿಲ್ಲ. ಹೀಗಾಗಿ ಯಾವ್ದಾದ್ರು ಹೇಳಿಕೆಗಳನ್ನ ಕೊಟ್ರೆ ಮತ್ತೆ ಮೈತ್ರಿ ಪಕ್ಷಕ್ಕೆ ಅಥವಾ ಮೈತ್ರಿ ಧರ್ಮಕ್ಕೆ ಮುಳುವಾದೀತು ಅನ್ನೋ ಕಾರಣಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಬಹಳ ಎಚ್ಚರಿಕೆಯಿಂದ ಮಾತನಾಡಿರ್ತಕ್ಕಂಥದ್ದು. ಒಂದು ಕಡೆ ಪರೋಕ್ಷವಾಗಿ ಏನು ಸಿದ್ದರಾಮಯ್ಯನವ್ರನ್ನ ಸಮರ್ಥಿಸಿಕೊಂಡಿರ್ತಕ್ಕಂಥದ್ದು ದಿವ್ಯಾ. ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ. ಸಿದ್ದರಾಮಯ್ಯವರು ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ 10 kg ಅಕ್ಕಿ ಕೊಡ್ತೀನಿ, ಹಸುವಿನಿಂದ ಯಾರು ಸಹಾಯ ಪಡ್ತಾನೋ ಅಂತ ನಿಟ್ಟಿನಲ್ಲಿ ಮತ್ತೆ ಅವರೇ ಸಿಎಂ ಆಗ್ತಾನೋ ಅಂತ. ತಪ್ಪೇನಿದೆ? ಅವರೇನು ಹೇಳಿದ್ದಾರೆ? ಮುಂದಿನ ಚುನಾವಣೆ ನಂತರ ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಈಗ ರಾಜಕಾರಣ ಅವರೇನು ಸನ್ಯಾಸಿನ? ರಾಜಕಾರಣ ಮಾಡ್ತಕ್ಕಂಥದ್ದು, ರಾಜಕಾರಣದಲ್ಲಿ ಏನಾದರೂ ಒಂದು ಸ್ಥಾನಮಾನಗಳ ಮುಖಾಂತರ ಜನತೆಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯಗಳಿರುತ್ತದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕೆ ಏನು ಅಪಾರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾಪ ಹೆಣ್ಮಕ್ಳಿದಾರಲ್ಲ, ನಾನು ಅಕ್ಕಿ ಕೊಟ್ಟನಲ್ಲ, ಎಷ್ಟು ಜನಕ್ಕೆ ಅಕ್ಕಿ ಸಿಗ್ತದೆ? ಕೈ ಎತ್ತರಮ್ಮ. ಹೈಯೆಸ್ಟ್ ಕಾರ್ಡ್ ಮಾಡಿಕೊಟ್ಟಿರೋದು. 2 ಊಟ ಸಿಗ್ತದಿಲ್ವಾ? ನಾನು ಬಂದ್ರೆ 10 kg ಅಕ್ಕಿ ಮಾಡ್ತೀನಿ. ನಾನು ಬಂದ್ರೆ 10 kg ಅಕ್ಕಿ ಮಾಡ್ತೀನಿ. ನಾನು ಬಂದ್ರೆ 10 kg ಅಕ್ಕಿ ಮಾಡ್ತೀನಿ. ಎಲ್ರು ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಯಾವ ಬಡವರು ಹಸಿರು ಮಲಗಬಾರದು. ಈಶ್ವರಪ್ಪ ಹೇಳ್ಬಿಡಿ ನಾನು ಮುಂದಿನ ಮುಖ್ಯಮಂತ್ರಿ ಅಂತ. ಬಂದಿದ್ರೆ ಹೇಳಿ ನೋಡೋಣ.
ನಾನ್ ಬೇಕಾದ್ರೆ ಹೇಳ್ತೀನಿ ಮುಂದಿನ ಚುನಾವಣೆ ಅಂತ ನಾನು ಮುಖ್ಯಮಂತ್ರಿ